ನಮಸ್ಕಾರ ಎಲ್ರಿಗೂ. ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಬೆಳಗಿಸುವ ನವರಾತ್ರಿ ಇಂದಿನಿಂದ ಶುರುವಾಗ್ತಿದೆ. ಈ ಮಹಾಪರ್ವದ ಮೊದಲ ದಿನ ನಾವು ಆರಾಧಿಸುವ ದೇವರು ಧೈರ್ಯ ಮತ್ತು ಶಕ್ತಿಯ ಪ್ರತಿರೂಪವಾದ ದೇವಿ ಶೈಲಪುತ್ರಿ. ಶೈಲಪುತ್ರಿ ಎಂದರೆ ಪರ್ವತರಾಜ ಹಿಮಾಲಯನ ಪುತ್ರಿ. ಇಂದಿನ ಜನ್ಮದಲ್ಲಿ ಅವರು ಸತಿಯಾಗ ಮಾಡಿಕೊಂಡು ದಕ್ಷಿಣ ಯಜ್ಞದಲ್ಲಿ ತನ್ನ ಜೀವತ್ಯಾಗ ಮಾಡಿದರು. ಮತ್ತೆ ಹಿಮಾಲಯನ ಪುತ್ರಿಯಾಗಿ ಪುನರ್ಜನ್ಮ ಪಡೆದು ಪಾರ್ವತಿಯಾಗಿ ಅವತರಿಸಿದರು. ಎಮ್ಮೆ ಮೇಲೆ ವಾಸಿಸುವ ಶೈಲಪುತ್ರಿ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲನ ಹಿಡಿದಿದ್ದಾರೆ. ಅವರ ಶುದ್ಧತೆ, ಶಕ್ತಿ ಮತ್ತು ಸಹನೆಯ ಪ್ರತಿರೂಪ. ಶೈಲಪುತ್ರಿ ದೇವಿ ಮೂಲಾಧಾರ ಚಕ್ರದ ಅಧಿಷ್ಠಾತ್ರಿ. ಈ ದಿನ ಅವರ ಆರಾಧನೆ ಮಾಡಿದರೆ ಸ್ಥಿರತೆ, ಭಕ್ತಿ ಮತ್ತು ಶಾಂತಿ ದೊರೆಯುತ್ತೆ. ಜೀವನದ ಅಡೆತಡೆಗಳನ್ನು ಎದುರಿಸಕ್ಕೆ ಅವರಿಂದ ಶಕ್ತಿ ದೊರೆಯುತ್ತೆ. ನವರಾತ್ರಿಯ ಮೊದಲ ದಿನದ ಬಣ್ಣ ಕಿತ್ತಳೆ. ಇದು ಶಕ್ತಿ, ಉತ್ಸಾಹ ಮತ್ತು ಸಕಾರಾತ್ಮಕತೆಯ ಸಂಕೇತ. ಈ ದಿನ ದಕ್ಷಿಣ ಭಾರತದಲ್ಲಿ ತುಪ್ಪದಿಂದ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಲಾಗುತ್ತೆ. ತುಪ್ಪ ಆರೋಗ್ಯ, ಐಶ್ವರ್ಯವನ್ನು ತಂದುಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಓಂ ದೇವಿ ಶೈಲಪುತ್ರೇ ನಮಃ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ದುಷ್ಟಶಕ್ತಿಗಳು ದೂರಾಗಿ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ದೊರೆಯುತ್ತೆ. ದೇವಿ ಶೈಲಪುತ್ರಿಯ ಆಶೀರ್ವಾದದಿಂದ ಧೈರ್ಯ, ಶುದ್ಧತೆ ಮತ್ತು ಸಹನೆಯ ದಾರಿಯಲ್ಲಿ ನಡೆಯುವ ಪ್ರತಿಯೊಬ್ಬರಿಗೂ ವಿಜಯ, ಶಾಂತಿ ಮತ್ತು ಸಂತೋಷ ದೊರೆಯಲಿ. ನವರಾತ್ರಿ ಕೇವಲ ಹಬ್ಬವಲ್ಲ, ಇದು ಆತ್ಮಶಕ್ತಿಯ ಉತ್ಸವ. ಧನ್ಯವಾದ.